ನವರಾತ್ರಿಯ 2ನೆಯ ದಿನ ನಾವು ದೇವಿಯನ್ನು ಬ್ರಹ್ಮಚಾರಿಣಿಯಾಗಿ ಆರಾಧಿಸ್ತೀವಿ. ಈ ಬ್ರಹ್ಮಚಾರಿಣಿಯ ಕಥೆಯನ್ನು ನೋಡೋಣ. ಸತಿದೇವಿಯು ಪರ್ವತರಾಜನ ಮಗಳು ಪಾರ್ವತಿಯಾಗಿ ಹುಟ್ಟಿ ಬರ್ತಾಳೆ. ಆದರೆ ಅವಳಿಗೆ ತಾನೇ ಸತಿ, ತನ್ನ ಜೀವನದ ಉದ್ದೇಶ ಶಿವನನ್ನು ಮದುವೆ ಆಗೋದು ಅನ್ನೋ ವಿಚಾರ ಗೊತ್ತಿರೋದೇ ಇಲ್ಲ. ಒಂದು ಸತಿ ಹಿಮಾಲಯ ಪರ್ವತಕ್ಕೆ ನಾರದ ಮುನಿಗಳು ಭೇಟಿ ಕೊಟ್ಟು ಆ ಪುಟ್ಟ ಪಾರ್ವತಿಗೆ ತನ್ನ ಜೀವನದ ಉದ್ದೇಶಗಳನ್ನು ನೆನಪು ಮಾಡಿಕೊಡ್ತಾರೆ. ಜೊತೆಗೆ ಶಿವನನ್ನು ಅವಳು ಮದುವೆ ಆಗಬೇಕು ಅಂತಂದರೆ ಘೋರವಾದ ತಪಸ್ಸನ್ನು ಆಚರಿಸಬೇಕು, ಅವಳೇ ಸತಿ ಅನ್ನೋದನ್ನು ನೆನಪು ಮಾಡಬೇಕು ಅಂತ ಕೂಡ ಹೇಳ್ತಾರೆ. ಪಾರ್ವತಿಯು ರಾಜಕುಮಾರಿಯಾಗಿದ್ದರೂ ಕೂಡ ತನ್ನ ಸುಖ ವೈಭೋಗ ಎಲ್ಲವನ್ನು ತ್ಯಜಿಸಿ ಘೋರವಾದಂಥ ತಪಸ್ಸನ್ನು ಆಚರಿಸ್ತಾಳೆ. ಜೀವನದಲ್ಲಿ ಯಾರು ಸುಖ ವೈಭೋಗ ಇದನ್ನೆಲ್ಲ ಬಿಟ್ಟು ಘೋರವಾದ ತಪಸ್ಸು ಆಚರಿಸ್ತಾರೋ ಅವರನ್ನು ಬ್ರಹ್ಮಚಾರ್ಯ ಪಡೆದವರು ಅಂತ ಹೇಳ್ತಾರೆ. ಹೀಗೆ ಪಾರ್ವತಿ ದೇವಿಯು ಕೂಡ ತಪಸ್ಸನ್ನು ಆಚರಿಸೋದ್ರಿಂದ ಆಕೆಯನ್ನು ಬ್ರಹ್ಮಚಾರಿಣಿ ಅಂತ ಕರೀತಾರೆ. ಪಾರ್ವತಿಯ ತಪಸ್ಸು ಅದೆಷ್ಟು ಘೋರವಾಗಿತ್ತಂದರೆ ಶಿವನಿಗೂ ಕೂಡ ಅವಳೇ ಸತಿ ಅನ್ನೋದು ಮನವರಿಕೆ ಆಗುತ್ತಂತೆ. ಶಿವ ಪಾರ್ವತಿಯನ್ನು ಪರೀಕ್ಷೆ ಮಾಡ್ತಾರೆ. ಅವಳೇ ಸತಿ ಅಂತ ಗೊತ್ತಾದಾಗ ಅವಳ ಜೊತೆಗೆ ಮದುವೆ ಕೂಡ ಒಪ್ಕೋತಾರೆ. ನವರಾತ್ರಿಯ 2ನೆಯ ದಿನದ ಬಣ್ಣ ಬಿಳಿ ಬಣ್ಣ. ಇದು ಸಮೃದ್ಧಿ, ಜ್ಞಾನ ಹಾಗೂ ಬುದ್ಧಿವಂತಿಕೆಯನ್ನು ಪ್ರತಿಬಿಂಬಿಸುತ್ತದೆ.